ಬಂದೆ ಮೇಡಮ್. ಕಾಂತ್ ಕುಮಾರ್ ಅವರು, ಅದಾದ್ಮೇಲೆ ನಿಮ್ಗೆ ಬರ್ತೀನಿ. ಕಾಂತ್ ಕುಮಾರ್ ಅವರೇ, ವಿದ್ಯಾರ್ಥಿಗಳಿಗೂ ಕೂಡ ಪೆಟ್ಟು ಬಿದ್ದಿದೆ, ಅವರು ಕೂಡ ಹಾಸ್ಪಿಟಲೈಸ್ ಆಗಿದ್ದಾರೆ. ಆ ಎಲ್ಲಾ ವಿದ್ಯಾರ್ಥಿಗಳು ಆದಷ್ಟು ಬೇಗ ರಿಕವರ್ ಆಗಲಿ, ಮತ್ತೊಮ್ಮೆ ಪ್ರತಿಭಟನೆಗೆ ಧುಮುಕ್ಲಿ ಅನ್ನೋ ಆಶಯ ಕಳಕಳಿಯೊಂದಿಗೆನೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ದೇಶದ ಭದ್ರತೆಗಾಗಿ ಹಗಲಿರುಳು ದುಡಿಯುವಂತಹ ಪೊಲೀಸ್ ಸಿಬ್ಬಂದಿ, ಭದ್ರತಾ ವ್ಯವಸ್ಥೆಗೆ ನಿಯೋಜನೆ ಮಾಡಲಾಗಿದ್ದ RAF ಸಿಬ್ಬಂದಿ, ಯಾವ ವಿದ್ಯಾರ್ಥಿಗೆ ಸರ್, ನಾನು ಈ ದೇಶದ ಪ್ರಜೆ, ಮುಂದೆ ಭವಿಷ್ಯದ ನಾನು ಕೂಡ ಒಬ್ಬ ಪೊಲಿಟಿಷಿಯನ್ ಆಗಬಹುದು, ಈ ದೇಶವನ್ನ ಕಟ್ಟುವ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಕೂಡ ಇದೆ ಅನ್ನೋದು ಅರ್ಥ ಯಾವ ವಿದ್ಯಾರ್ಥಿ ಈ ದೇಶದ ಪೊಲೀಸು ಭದ್ರತಾ ಸಿಬ್ಬಂದಿಗಳು RAF ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗುವ ಮನಸ್ಥಿತಿಗೆ ಹೋಗ್ತಾರೆ? ಪೊಲೀಸ್ ವಾಹನಗಳನ್ನ ಒಡೆದು ಹಾಕುವ, ಮುರಿದು ಹಾಕುವ, ರಸ್ತೆಯಲ್ಲಿ ಅಳವಡಿಸಲಾಗಿದ್ದ ಹೂಕುಂಡಗಳನ್ನ ಒಡೆದು ಹಾಕುವ ಇಂಥ ಮನಸ್ಥಿತಿಗೆ ಹೋಗುವವರು ನಿಜವಾಗ್ಲೂ ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗಳ ಪ್ರಶ್ನೆ. ನೀವು ಹೌದು ಅಂತಲೂ ಅನ್ನಬಹುದು, ನಿಮ್ಮ ಮುಕ್ತವಾದ ಅಭಿಪ್ರಾಯಕ್ಕೆ ನಾವು ಅವಕಾಶ ಕೊಡ್ತೀವಿ. ಆಕ್ಚುಲಿ ಅಲ್ಲಿ ಯಾವುದೇ ಒಂದು ಪ್ರೊಟೆಸ್ಟ್ ಆಗಬೇಕಾದ್ರೆ ಆ ಒಂದು ಪ್ರೊಟೆಸ್ಟ್ ಕಾಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜನ ಸೇರಬೇಕಾದ್ರೆ ಯಾವುದೇ ಪ್ರೊಟೆಸ್ಟ್ ಆಗಿರ್ಬೋದು, ಆ ಕಾಸಿಂದ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಈಗ ದೇಶದಲ್ಲಿ ನೀಟ್ ಎಕ್ಸಾಮ್ಸ್, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸು ಬರಿತಾ ಇರೋಂಥ ಒಂದು ಆಸ್ಪಿರೆಂಟ್ಸಿಗೆ ಅದೊಂದು ಟರ್ನಿಂಗ್ ಪಾಯಿಂಟು. ಆ ಟರ್ನಿಂಗ್ ಪಾಯಿಂಟಲ್ಲಿ ಈ ಥರ ಮಿಸ್ಟೇಕ್ಸ್ ಆದಾಗ ಪ್ರತಿಭಟನೆ ಮಾಡೋದು ಸಹಜ. ಈ ಪ್ರತಿಭಟನೆಯಲ್ಲಿ ನನಗನ್ಸ್ದಂಗೆ ನಾನು ಅವಾಗಲೇ ಹೇಳಿದೆ ಮೇಡಮ್, ಒಂದು 10% ಯಾವ ಥರ ಇದ್ದಾರೆ ಅಂತಂದರೆ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಯಾರಿದ್ದಾರೆ, ಪೀಪಲ್ಸ್, ಅವ್ರು ಬಂದಿದ್ದಾರೆ ಇನ್ವಾಲ್ವ್ಮೆಂಟು. ಮೊದಲೇ ಪ್ರೀ ಪ್ಲ್ಯಾನಲ್ಲಿ ಬಂದಿದ್ದಾರೆ ಅವರೀಗ. ಫಾರ್ ಎಕ್ಸಾಂಪಲ್ಲು ಪೊಲೀಸ್ ಮೇಲೆ ಆ ಬ್ಯಾರಿಗೇಟ್ ನೂಕಾಡೋ ಅಂಥದ್ದು, ಮತ್ತು ಬಸ್ನ ಪುಡಿ ಮಾಡೋ ಅಂಥದ್ದು, ಅವೆಲ್ಲ ಅವಶ್ಯಕತೆ ಏನಿಲ್ಲ ಮೇಡಮ್. ಮತ್ತು ಇನ್ನೊಂದೇನಂದ್ರೆ ಇದೆಲ್ಲ ಆಗುತ್ತೆ ಅಂತ ಇಂಟೆಲಿಜೆನ್ಸ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಿಲ್ದಿರೋ ಏನೂ ಇಲ್ಲ ಮೇಡಮ್. ಇವತ್ತು ನಾಳೆ ಏನಾಗುತ್ತೆ ಅಂತ ಇವತ್ತು ಗೊತ್ತಿರುತ್ತೆ ಅವರಿಗೆ. ನಾಳೆ ರಿಪೋರ್ಟ್ ಇವತ್ತೇ ADGP ಅವರು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ರಿಪೋರ್ಟ್ ಕೊಡ್ತಾರ ಅಂತ ಸನ್ನಿವೇಶ. ಮತ್ತು ಈಗಿರೋಂಥ ಒಂದು ಟೆಕ್ನಾಲಜಿಯಲ್ಲಿ ನಾಳೆ ಏನೇನು ಆಗುತ್ತೆ ಅಂತ ಇವತ್ತು ಗೊತ್ತಿರುತ್ತೆ. ಮತ್ತು ನೆಕ್ಸ್ಟ್ 20 ಡೇಸ್ ಮೇಡಮ್, 23ನೇ ದಿನ ಪ್ರೊಟೆಸ್ಟ್ ಮಾಡ್ತಾ ಇರೋಂಥದ್ದು. ಒಂದು ವಾರದಿಂದ ಹೇಳ್ತಾ ಇದ್ದಾರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಪಾರ್ಲಿಮೆಂಟ್ ಮಾರ್ಚ್ ಮಾಡ್ತೀವಿ ಅಂತೇಳಿ. ಅಷ್ಟೆಲ್ಲ ಹೇಳಿದ್ಮೇಲೆ ಪೊಲೀಸ್ ಪರ್ಮಿಷನ್ಸ್ ಇಲ್ಲ ಅಂತ ಲಾಸ್ಟ್ ಮೂಮೆಂಟಲ್ಲಿ ಯಾಕೆ ಹೇಳ್ಬೇಕು ಮೇಡಮ್? ಮೊದಲೇ ಒಂದು ವಾರ ಮುಂಚೆ ನಾವು ಪೊಲೀಸ್ ಪರ್ಮಿಷನ್ಸ್ ಕೊಟ್ಟಿಲ್ಲ. ಲಾಸ್ಟ್ 1 ವೀಕಿಂದ ಒಂದು 4 ಜನ ಸ್ಟೂಡೆಂಟ್ಸ್ನ ಕರ್ಕೊಂಡೋಗಿ ಸರ್ಕಾರದಲ್ಲಿರೋ ಪ್ರಧಾನಮಂತ್ರಿನ, ಇಲ್ಲ ಶಿಕ್ಷಣ ಸಚಿವರನ್ನ, ಬೇರೆ ಸಚಿವರನ್ನ, ಇಲ್ಲ ಇಲಾಖೆಗೆ ಭೇಟಿ ಮಾಡಿ ಅವ್ರ ಸಮಸ್ಯೆ ಏನಿದೆ, 20 ಜನ ಡೆತ್ ಆಗಿದ್ದಾರೆ, ಅವ್ರಿಗೇನು ಜಾಸ್ತಿ ಕೇಳಲಿಲ್ಲ. ಅವರು ಜಸ್ಟ್ 1 ಕೋಟಿ ಕೊಡಿ, ಇಲ್ಲಾಂದ್ರೆ ಅವ್ರಿಗೆ ಏನಾದರೂ ಒಂದು ಅನುದಾನ ಕೊಡಿ, ಅವ್ರ ಮನೆಯಲ್ಲಿ ಇರೋರು ಜಾಬ್ ಕೊಡಿ, ಇಲ್ಲ ಇಡೀ ಸೊಸೈಟಿ ಮುಂದೆ ಬಂದು ಪ್ರೆಸ್ ಮೀಟ್ ಮಾಡಿ ಅವರಿಗೆ ಏನ್ ಮಾಡ್ತೀರಾ ಏನಿಲ್ಲ ಅಂತ ಹೇಳಿ. ಈಗ ಅವರು ಪಾಕಿಸ್ತಾನದಿಂದ ಸಪೋರ್ಟ್ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಈ ಗೌರ್ಮೆಂಟಿಗೆ ಗೊತ್ತಿಲ್ಲ ಅಂತಲ್ಲ ಮೇಡಮ್. ಇಷ್ಟು ದೊಡ್ಡ ಪ್ರೊಟೆಸ್ಟ್ ಆಗ್ತಿದೆ ಅಂತ ಗೊತ್ತಿಲ್ಲ ಅಂತಲ್ಲ. ಬಟ್ ಈ ತರ ಆಗ್ತಾ ಇದೆ ಅಂತಂದ್ರೂ ಗೌರ್ಮೆಂಟ್ ಸುಮ್ಮನೆ ನೋಡ್ಕೊಂಡಿದ್ಯಲ್ಲ, ಇದು ನಮ್ಮ ಏನು ಅಂದ್ರೆ ವೋಟ್ ಹಾಕಿದಾರಲ್ಲ ಅವರು ಎಚ್ಚೆತ್ಕೊಬೇಕಾಗಿರೋಂಥದ್ದು. ಯಾಕೆ ಅಂತಂದ್ರೆ ಇದು ಮೇಡಮ್, ಇದು ಫಸ್ಟ್ ಟೈಮ್ ಅಲ್ಲ, ಇದು ಹಿಂಗೆ ಬಿಟ್ಟ ಅಂದ್ರೆ ನೆಕ್ಸ್ಟ್ 10 ಡೇಸ್ ಇದು ಇನ್ನೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಮ್ಮ ದೇಶದ ಪ್ರಾಪರ್ಟಿ ಒಂದ್ಸತಿ ಇದನ್ನ ಈ ತರ ಇಷ್ಟೆಲ್ಲ ಹಾಳಾಗ್ತಾ ಇದೆ ಅಂದ್ರೆ ಪ್ರಾಪರ್ಟಿ, ನಾವು ಇನ್ನೂ ಒಂದು 10 ವರ್ಷ ಹಿಂದೆ ಹೋಗ್ತೀವಿ. ಎಷ್ಟು ಜನ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಿದ್ದಾರೆ, ಲಕ್ಷಾಂತರ ಜನ. ಎಷ್ಟು ಜನ ಅವ್ರ ಟೈಮ್ ವೇಸ್ಟ್ ಆಗ್ತಾ ಇದೆ, ಎಷ್ಟು ಪ್ರಾಪರ್ಟಿ ಡ್ಯಾಮೇಜ್ ಆಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದೇ ರಿಸೋರ್ಸ್ನ ಬೇರೆದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳಿ. ನಮ್ಮ ದೇಶ ಇನ್ನೂ ಒಂದು 5 ವರ್ಷ ಮುಂದೆ ಹೋಗುತ್ತೆ. ಈಗ ನಾವು ಇರೋ ಟೆಕ್ನಾಲಜಿನ ಯುಟಿಲೈಸ್ ಮಾಡ್ಕೊಂಡು ಬೇರೆ ಆಕ್ಟಿವಿಟೀಸ್ ಮಾಡಬೇಕು. ಒಂದು ಎಕ್ಸಾಮ್ ಮೇಡಮ್, ಸಿಂಪಲ್ ನಾನು ಹೇಳ್ತೀನಿ ಕೇಳಿ. ಆ ಎಕ್ಸಾಮ್ಸು ಆರ್ಮಿ ಯೂಸ್ ಮಾಡ್ಕೊಳೋದು, ನೇವಿದು, ಏರ್ ಫೋರ್ಸ್ ಇದೆಲ್ಲ ಯೂಸ್ ಮಾಡ್ಕೊಂಡು ಟೆಲಿಗ್ರಾಮ್ ಬ್ಯಾನ್ ಮಾಡೋಂಥ ಅವಶ್ಯಕತೆನೇ ಇಲ್ಲ. 23 ಲಕ್ಷ ಜನ ಎಕ್ಸಾಮ್ ಬರೀತಾ ಇದ್ದಾರೆ. ಅದು ಎಂಟೈರ್ 28 ಸ್ಟೇಟ್ಸು, 8 ಯೂನಿಯನ್ ಟೆರಿಟರಿಯಲ್ಲಿ ಎಕ್ಸಾಮ್ಸ್ ಆಗ್ತಾ ಇದೆ ಅಂತಂದಾಗ ಜಸ್ಟ್ 1 ಅವರ್ ಬಿಫೋರ್ ಸ್ಟೂಡೆಂಟ್ಸ್ನ ಕ್ಲಾಸ್ ರೂಮಲ್ಲಿ ಇದ್ದಾಗ ಎಲ್ಲ ಒಂದು ಸೆಂಟರ್ಗೆ ಕ್ವಶನ್ ಪೇಪರ್ ಸೆಂಡ್ ಮಾಡಿ ಅಲ್ಲೇ ಪ್ರಿಂಟ್ ತಗೊಂಡು ಅಲ್ಲೇ ಕೊಡ್ಬೋದಾಯ್ತು ಮೇಡಮ್. ಇಲ್ಲ ಮೇಡಮ್, ನಾನು ಹೇಳ್ತೀನಿ ಕ್ವಶನ್ ಪೇಪರ್ ಇಲ್ಲ ಮೇಡಮ್, ಒಂದ್ ನಿಮಿಷ ಎಕ್ಸ್ಕ್ಯೂಸ್ ಮಿ, ಒಂದೇ ನಿಮಿಷ. ಕ್ವಶನ್ ಪೇಪರ್ ತಗೊಂಡೋದಕ್ಕೆ ಇದಕ್ಕೆಲ್ಲ ರಿಸೋರ್ಸ್ ಯೂಸ್ ಮಾಡ್ಕೊಂಡಿರೋದು. ಕ್ವಶನ್ ಪೇಪರ್ ಬಿಫೋರ್ 1 ಅವರ್ ಸ್ಟೂಡೆಂಟ್ಸ್ ಎಲ್ಲ ಎಂಟರ್ ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಇದ್ ಮಾಡ್ಕೊಂಡು ಅಲ್ಲೇ ಪ್ರಿಂಟ್ ತಗೊಂಡು ಕ್ವಶನ್ ಪೇಪರ್ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬಹುದಾಯ್ತು. ಸೇಮ್ ಡೇ, ವಿತ್ ಸೇಮ್ ಡೇ ಎಲ್ಲ ಕ್ವಶನ್ ಪೇಪರ್ ಆನ್ಸರ್ ಶೀಟ್ ನ 2 hours ಅಲ್ಲಿ ಸ್ಕ್ಯಾನ್ ಮಾಡಿ ಎಲ್ಲರಿಗೂ ಮಾಡಬಹುದು. ವೆರಿ ಸಿಂಪಲ್ ಮೇಡಮ್. ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದು ಮೇಡಮ್, ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದು ಇಷ್ಟೆಲ್ಲ ರಿಸ್ಟ್ರಿಕ್ಷನ್. ಪ್ರಶ್ನೆ ಕೇಳಿಸ್ಕೊಳ್ಳಿ, ಕರೆಕ್ಟು. ಈ ಪ್ರತಿಭಟನೆಗಳ ಹಿಂದಿರುವವರ ಉದ್ದೇಶದ ಬಗ್ಗೆ ಪದೇ ಯಾಕೆ ಪ್ರತಿಭಟನೆ ಆಗಬೇಕಾಗಿರುವ ಉದ್ದೇಶದ ಕಡೆಗೇನೆ ಹೋಗ್ತಾ ಇಲ್ಲ, ಸಿಗಬೇಕಾದ ನ್ಯಾಯದ ಪರವಾಗೇನೆ ಹೋಗ್ತಿಲ್ಲ ಅನ್ನೋ ಅನುಮಾನಕ್ಕೆ CJPಯ ಸ್ಪೋಕ್ ಪರ್ಸನ್ ಒಬ್ರು ವಿಜೇತ್ ಅಂತ ಹೇಳಿ ಇವತ್ತು ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ಮೇಡಮ್ ಹೇಳ್ಬಿಡ್ತೀನಿ,
ಇಲ್ಲಿ ಅಂದ್ರೆ ಪ್ರತಿಭಟನೆಯ ಭಾಗವಾಗಿರುವ ಕೆಲವರು ಪಾಲಿಟಿಕ್ಸ್ ನಲ್ಲಿ ಅಂದ್ರೆ ನೇರವಾಗಿ ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಐ ಡೋಂಟ್ ವಾಂಟ್ ಟು ಬಿ ಪಾರ್ಟ್ ಆಫ್ ದೀಸ್ ಇಡಿಯಟ್ಸ್. ವಾಟ್ ಎವರ್ ಐ ಆಮ್ ಡೂಯಿಂಗ್ ಔಟ್ ಆಫ್ ಮೈ ಓನ್ ಅಕಾರ್ಡ್ ಅಂಡ್ ಫಾರ್ ದ ನೇಷನ್, ದೇಶಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನೀವು ಈ ಪ್ರತಿಭಟನೆಯ ಹಿಂದೆ ನಡೆಸ್ತಾ ಇರುವ ರಾಜಕೀಯ, ಪ್ರತಿಭಟನೆ ಹೆಸರಲ್ಲಿ ನಡೆಸ್ತಾ ಇರುವ ದೇಶದ ವಿರುದ್ಧವಾದ ಚಟುವಟಿಕೆಗೆ ನನ್ನ ಧಿಕ್ಕಾರ ಅಂತ ಹೇಳಿ ಆಚೆ ಬಂದಿದ್ದಾರೆ. ಅಂದ್ರೆ ಅಲ್ಲಿಗೆ ಮತ್ತೆ ಬಂದ್ಬಿಡುತ್ತೆ, ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ವೇದಿಕೆಯಾಗಿ ಬಳಕೆ ಮಾಡ್ಕೊಳ್ತಿರುವವರನ್ನ ನಾವು ಪ್ರಶ್ನೆ ಮಾಡ್ಬೇಕಾ ಬೇಡ? ಇಲ್ಲ ಮೇಡಮ್, ಇವತ್ತು ನಮ್ ದೇಶ ಒಂದು ವಾಲ್ಕೆನೋ ಮೇಲೆ ನಿಂತಿದೆ ಮೇಡಮ್. ಶಿಕ್ಷಣ ಎಷ್ಟು ಮಟ್ಟಿಗೆ ಕಮೋಡಿಟಿ ಆಗೋಗಿದೆ ಅಂತಂದ್ರೆ ಕಳೆದ 10 ವರ್ಷದಲ್ಲಿ 1 ಲಕ್ಷ ಸರ್ಕಾರಿ ಶಾಲೆ ಮುಚ್ಚೋಗಿದೆ ಮೇಡಮ್. ಪ್ರತಿ ವರ್ಷ ಸ್ಟೂಡೆಂಟ್ ಸುಯಿಸೈಡ್ ಫಾರ್ಮರ್ ಸುಯಿಸೈಡ್ಸ್ ಗಿಂತಲೂ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಇದು ಒಂದು ಪಾರ್ಟಿ ಅಲ್ಲ ಮೇಡಮ್. 1986 ನಲ್ಲಿ ಬುನಾದಿ ಹಾಕಿದ್ದು ನೀಟ್ಗೆ. ಫಸ್ಟ್ ಮನಮೋಹನ್ ಸಿಂಗ್ ಅವ್ರು ಇದ್ದಾಗ 2010 ನಲ್ಲಿ ಫಸ್ಟ್ ನೀಟ್ ಪ್ರಪೋಸಲ್ ಬಂತು. MCI ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಫಸ್ಟ್ ಪ್ರಪೋಸಲ್ ಇಟ್ಟಿತ್ತು. ಆವಾಗ ಸ್ಟೂಡೆಂಟ್ಸ್ ಎಜುಕೇಶನ್ ಇಸ್ ಫೈಟ್ ಮಾಡಿ ಒನ್ ನೇಷನ್ ಒನ್ ಎಕ್ಸಾಮ್ ಅನ್ನೋ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಒಂದೊಂದು ರೀಜನ್ಗೂ ಸ್ಪೆಸಿಫಿಸಿಟಿ ಇದೆ. ಅದನ್ನ ಮೀರಿ ಒಂದು ಪರೀಕ್ಷೆ ತರಬಾರ್ದು ಅಂತ ಫೈಟ್ ಮಾಡಿದಕ್ಕೆ ವಾಪಸ್ ಹೋಯ್ತದು. ಅದನ್ನ ಮತ್ತೆ NEP ತಂದ್ಬಿಟ್ಟು NEP ಮೂಲಕ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಮೇಡಮ್. ಇಲ್ಲಿ ಮಾತಾಡೋದಕ್ಕೆ ನಮ್ಮ ಸಂಘಟನೆಗೆ ನನಗೆ ನೈತಿಕತೆ ಇದೆ ಮೇಡಮ್. ಯಾಕಂದ್ರೆ ಕಳೆದ 2 ವರ್ಷದಿಂದ ಕರ್ನಾಟಕನಲ್ಲಿ KPS ನ ವಿರೋಧಿಸಿ ಕಾಂಗ್ರೆಸ್ ಗವರ್ಮೆಂಟ್ ನ ವಿರೋಧಿಸಿ ಹೋರಾಟ ಮಾಡ್ತಾ ಇದೀವಿ. ನಮಗೆ ನೈತಿಕತೆ ಇದೆ. ಇಲ್ಲಿ ನಾವು ಕೇಳ್ತಾ ಇರೋ ಮೂಲಭೂತ ಪ್ರಶ್ನೆ ಮೇಡಮ್, ನಮ್ ದೇಶ ವಾಲ್ಕೆನೋ ಮೇಲೆ ಇದೆ ಮೇಡಮ್. ಇವತ್ತು ಶಿಕ್ಷಣದ ಬಗ್ಗೆ ಎಷ್ಟ್ರ ಮಟ್ಟಿಗೆ ಆಕ್ರೋಶ ಹೊಟ್ಟೆಲ್ ಕುದೀತಿದೆ ಬಡವ್ರಿಗೆ ಅಂತಂದ್ರೆ, ಅಪ್ಪ ಅಮ್ಮನ್ಗೆ ಅವ್ರ ಮಕ್ಕಳನ್ನ ಒಳ್ಳೆ ಶಾಲೆ ಕಳ್ಸಕ್ ಆಗ್ತಿಲ್ಲ ಮೇಡಮ್. ಶಾಲೆ ಕಳ್ಸಿದ್ರೆ ತಲೆ ಮೇಲೆ ರೂಫ್ ಬಿದ್ದೋಗುತ್ತೆ ಅಂತ ಪರಿಸ್ಥಿತಿನಲ್ಲಿ ಇದೀವಿ. ಕಲಬುರ್ಗಿನಲ್ಲಿ ಕಾಲೇಜಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೆ ತಲೆ ಮೇಲೆ ಬಿದ್ದೋಗುತ್ತೆ ಮೇಡಮ್. ಈ ಯಾರು ಇಡೀ ವರ್ಕಿಂಗ್ ಕ್ಲಾಸ್ ಇವತ್ತು ನೀಟ್ ಎಕ್ಸಾಮ್ ಎಂಟ್ರು ಮಾಡಕ್ ಆಗ್ತಿಲ್ಲ ಮೇಡಮ್. ಕೋಚಿಂಗ್ ಇಂಡಸ್ಟ್ರಿಗಳು ಹೆಂಗ್ ಬೆಳ್ಕೊಂಡಿದೆ ಇವತ್ತು. ಇನ್ನ 2 ವರ್ಷದಲ್ಲಿ 1.5 ಲಕ್ಷ ಕೋಟಿ ರೂಪಾಯಿ ಟರ್ನ್ ಔಟ್ ಬರುತ್ತೆ ಈ ಕೋಚಿಂಗ್ ಇಂಡಸ್ಟ್ರಿ. ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸರ್ಕಾರದಿಂದ? ಫಸ್ಟ್ ಕೋಚಿಂಗ್ ಇಂಡಸ್ಟ್ರಿಗಳಿಗೆ ಕಡಿವಾಣ ಹಾಕಿ ಯಾರೆಲ್ಲ ದುಡ್ಡು ಲಾಭ ಮಾಡ್ಕೋತಿದಾರೆ ಸ್ಟಾಪ್ ಮಾಡಿ. ಕೋಟಾನಲ್ಲಿ ಮೇಡಮ್ ಸೂಸೈಡ್ ನಿಲ್ಸೋದಕ್ಕೆ ಫ್ಯಾನ್ ಗಳಿಗೆ ನೆಟ್ ಹಾಕ್ತಿದ್ದಾರೆ ಮೇಡಮ್. ಎಂತ ಪರಿಸ್ಥಿತಿಗೆ ಬಂದಿದೀವಿ ನಾವು. ಕೂಡ ಇಂಥವ್ರದೇ ಕೈವಾಡ ಇದೆ ಅನ್ನೋ ಆರೋಪ. ಅಲ್ಲಿ ಸೈಕಾಲಜಿ ಏನಿದೆ, ವಿದ್ಯಾರ್ಥಿಗಳ ಸೈಕಾಲಜಿ. ಇಲ್ಲಿ ನಮ್ಗೆ ಹಾರ್ಟ್ ಬೇಕಲ್ವಾ ಮೇಡಮ್? ನಮ್ಗೊಂದು ಹೃದಯ ಬೇಕಲ್ವಾ? ಯಾವ ವಿದ್ಯಾರ್ಥಿಗಳು ಸಫರ್ ಆಗ್ತಿದ್ದಾರೆ, ಯಾವ ಮಕ್ಳು ಇವತ್ತು ಶಾಲೆ ಮೆಟ್ಲು ಏರಕ್ ಆಗ್ತಿಲ್ಲ. ಮೆಡಿಕಲ್ ಕನ್ಸು ದುಬಾರಿ ಆಗೋಗಿದೆ ಮೇಡಮ್. 23 ಲಕ್ಷ ವಿದ್ಯಾರ್ಥಿಗಳಲ್ಲಿ ಬರೀ 1 ಲಕ್ಷ ಮಕ್ಳಿಗೆ ಸೀಟ್ ಸಿಗುತ್ತೆ. 50,000 ಗವರ್ಮೆಂಟ್ ಸೀಟ್ ಅಷ್ಟೇ. ಮಿಕ್ಕಿರೋದು 114 ಮಾರ್ಕ್ಸ್ ಮೇಡಮ್. ಲೆಸ್ ದೆನ್ 15%. ಪಾಸಿಂಗ್ ಮಾರ್ಕ್ಸ್ ಅಲ್ಲ, 15% ತಗೊಂಡಿರೋ ಒಬ್ಬ ಸ್ಟೂಡೆಂಟ್ ಕೋಟಿ ರೂಪಾಯಿ ಸೂಟ್ ಕೇಸ್ ಅಲ್ಲಿ ಇಟ್ಕೊಂಡು ಹಂಗೆ ಹೋಗ್ತಾನೆ ಮೆಡಿಕಲ್ ಕಾಲೇಜ್ ಒಳಗೆ. ಇಷ್ಟ್ರ ಮಟ್ಟಿಗೆ ಈ ಒಂದು ಸೆಪರೇಷನ್ ನಡೀತಾ ಇದೆಯಲ್ಲ ಮೇಡಮ್, ಬಡವರ್ನ ಶ್ರೀಮಂತರನ್ನ 2 ಕೇಂದ್ರದಲ್ಲಿ ತಳ್ಳುತ್ತಾ ಇದೆ ಅಲ್ಲ ಸಿಸ್ಟಮ್. ಇದು ನಾವು ವಾಲ್ಕೆನೋ ಮೇಲೆ ಇದೀವಿ ಮೇಡಮ್. ಭಗತ್ ಸಿಂಗ್ ಮತ್ತೆ ಕಾಲ್ ಕೊಡ್ತಾರೆ. ವೆರಿ ವ್ಯಾಲಿಡ್ ಪಾಯಿಂಟ್. ಅಭಯ ಅವ್ರು ಹೇಳ್ದಂಗೆ ಈ ದೇಶದ ನಾಗರಿಕರಿಗೆ, ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳ ಪೋಷಕರಿಗಿದ್ದ ವಿಶ್ವಾಸ ಏನು? ನಾ ಖಾವುಂಗ ನಾ ಖಾನೆ ದೂಂಗ ಅಂದ್ರು. ಕರೆಕ್ಟ್, ನೀವು ಸೀದಾ ಹಾತಿಂದ ತಿಂತಾ ಇಲ್ಲಪ್ಪ, ಹಿಂದೆ ತಿರುಗಿಸಿ ಮುಂದೆ ತಿರುಗಿಸಿ ಕೆಳಗಿಂದ ಮೇಲಿಂದ, ಇದೆಲ್ಲವೂ ಕೂಡ ಭ್ರಷ್ಟಾಚಾರನೇ ಅಲ್ವಾ ಮೋಹನ್ ವಿಶ್ವ ಅವರೇ? ಇದನ್ನ ತಡೆಗಟ್ಟಬೇಕು ಅನ್ನೋ ವಿಶ್ವಾಸನೇ ಅಲ್ವಾ ಪ್ರಧಾನಿ ಮೋದಿ ಅವ್ರ ಮೇಲೆ ಇರೋದು? ಸ್ಮಿತಾ, ಈ ಪೇಪರ್ ಲೀಕ್ ನಲ್ಲಿ ಮೇಜರ್ ಆಗಿ ಸಿಕ್ಕಾಕೊಂಡಿದ್ದೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವರು ಪುಣೆನಲ್ಲಿ. ಇನ್ಫ್ಯಾಕ್ಟ್ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಒಳಗೆ ಹಾಕಿದಾಯ್ತು. ಪ್ಲಸ್ ಪಾಪ ನಮ್ಮ ಸಿಸ್ಟರ್ ಹೇಳ್ದಂಗೆ ಸಿಸ್ಟಮ್ ಲೂಪ್ ಇದೆ. ಅವ್ರ ಅಡ್ವೈಸ್ನ ಖಂಡಿತವಾಗೂ ನಾವು ತಗೊಳ್ತೀವಿ. ನಾವಿಲ್ಲ ಅದ್ರಲ್ಲಿ 2 ಮಾತೇ ಇಲ್ಲ ಆಯ್ತಾ. ಅದಕ್ಕೆ ಕಡಿವಾಣ ಹಾಕ್ಬೇಕು, ಹಾಕೋಣ. ಬಟ್ ಪ್ರಧಾನಿ ಮೋದಿಗಳೇನು ಮಾಡೇ ಇಲ್ವಾಗಾದ್ರೆ ಕಳೆದ 12 ವರ್ಷದಲ್ಲಿ ಇದೇ MBBS ವಿದ್ಯಾರ್ಥಿಗಳಿಗೆ ವಿಚಾರಕ್ಕೆ ಅಂತ ಬಂದಾಗ ನಿಮಗೆ ಒಂದು ನಂಬರ್ಸ್ ಹೇಳ್ತೀನಿ ನೋಡಿ. 2014ಗಿಂತ ಮುಂಚೆ MBBS ಸೀಟ್ಸ್ 51,348 ಇತ್ತು. ಇವತ್ತು 1,36,939. ಅಂದ್ರೆ 86,000 ಸೀಟು. ಒಂದ್ ನಿಮಿಷ ಮೇಡಮ್, ದಯವಿಟ್ಟು ಹಿಂಗಾದ್ರೆ ನಿಮಗೆ ಉತ್ತರ ಕೊಡಿ ಮೇಡಮ್. ಹೇಳಿದ್ನಲ್ಲ MBBS ಸೀಟ್ಸ್ 2014ಗಿಂತ ಮುಂಚೆ 51,348, ಇವಾಗಿರೋದು 1,36,939. ಇನ್ಕ್ರೀಸ್ ಆಗಿರೋದು 85,000 ಸೀಟು. ನೆಕ್ಸ್ಟ್ PG ಸೀಟ್ಸ್ ಗಳು ಅಷ್ಟೇ 2014ಗಿಂತ ಮುಂಚೆ 31,185 ಇತ್ತು. ಈಗ 1,01,700, 70,000 ಸೀಟ್ ಅಲ್ಲೂ ಜಾಸ್ತಿ ಆಗಿದೆ. ಅಷ್ಟೇ ಯಾಕೆ ಮೆಡಿಕಲ್ ಕಾಲೇಜಸ್ 380 780 ಆಗಿದೆ, 390 ಎಕ್ಸ್ಟ್ರಾ ಆಗಿದೆ ನಿಮಗೆ. ಅಲ್ಲಿ ಗವರ್ನಮೆಂಟ್ ಇದೆ, ಪ್ರೈವೇಟ್ ಇದೆ, ಎರಡೂ ಇದೆ ಮೇಡಮ್, ಎರಡೂ ಇದೆ. ನಂಬರ್ ಆಫ್ ಸೀಟ್ಸ್ ಜಾಸ್ತಿ. ಮತ್ತೆ ಸೋನಂ, ನಾನು ಒಂದು ನಿಮಿಷ ಸೋನಂ ಅವ್ರ ಬಗ್ಗೆ ನಾನು ಉತ್ತರ ಕೊಡಬೇಕು. ಅಲ್ಲ, ಸೋನಂ ಅವ್ರ ಬಗ್ಗೆ ಒಂದು ಪ್ರಶ್ನೆ ನನ್ನ ಹತ್ರ ಇದೆ. 2007ರಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ಯಾರು? UPA ಸರ್ಕಾರ ತಾನೆ. ಅವರೇ ಸೋನಮ್ಮ ಕೊಟ್ಟರ ನೋಟಿಸ್ ಅಲ್ಲಿ ಏನಂತ ಕೇಳ್ತಾರೆ ಗೊತ್ತಾ? ಒಂದು ಪ್ರಶ್ನೆ, ಯು ಹ್ಯಾವ್ ಬೀನ್ ಆಂಟಿ ನ್ಯಾಷನಲ್ ಕನೆಕ್ಷನ್ ಇನ್ ಚೈನಾ ಅಂಡ್ ಅದರ್ ಪ್ಲೇಸಸ್ ವಿಚ್ ಹ್ಯಾವ್ ಬೀನ್ ಆರ್ ಮೇ ಬಿ ಎಕ್ಸ್ಪ್ಲೈನ್ಡ್ ಫಾರ್ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಅಂತ ಅವರೇ ನೋಟಿಸ್ ಕೊಟ್ಟಿರೋದು. ಆಯ್ತಲ್ಲ,
ನಟೋರಿಯಸ್ ಆಂಟಿ ನ್ಯಾಷನಲ್ ಅಂದ್ರೆ ರಾಹುಲ್ ಗಾಂಧಿ ದೇಶ ಬಿಟ್ಟು ಆಚೆ ಏನಾರ ಒಂದ್ ವಾರ ಹೋಗಿ ಬಂದ್ರು ಅಂದ್ರೆ ದೇಶದಲ್ಲಿ ಬೆಂಕಿ ಹಚ್ಕೊಳ್ತು ಅಂತಾನೆ ಅರ್ಥ ಆಯ್ತಲ್ಲ. ಸ್ಟೂಡೆಂಟ್ ಗೆ ನ್ಯಾಯ ಸಿಗುವಂತದ್ದು ಇವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ಲಿಟರಲಿ. ಇವತ್ತು ವಿದ್ಯಾರ್ಥಿಗಳ ಪರವಾಗಿ ಕೂತಿದ್ದಾರೆ. ಆ ಹಿನ್ನೆಲೆಯನ್ನ ನಾವು ನೆನಪಲ್ಲಿ ಇಟ್ಕೊಳ್ದಲೆ ಅಂದ್ರೂ ಕೂಡ ರಘುದೊಡ್ಡೇರಿ ಅವರೇ, ಸೋನಂ ವಾಂಗ್ಚುಕ್ ಅವರ ಪತ್ನಿ ಹೇಳ್ತಾರೆ, ವಿರೋಧ ಪಕ್ಷಗಳು ನಮಗೊಂದು ಭರವಸೆ ಕೊಡ್ಲಿ, ಸೆಷನ್ ಹೆಂಗೂ ನಡೀತಾ ಇದೆ ಪಾರ್ಲಿಮೆಂಟ್ ಸೆಷನ್, ಇದರಲ್ಲಿ ಎಜುಕೇಶನ್ ಸಿಸ್ಟಮ್ ಬಗ್ಗೆ ನಾವು ಎಲಾಬರೇಟ್ ಚರ್ಚೆ ಮಾಡ್ತೀವಿ ಅನ್ನೋ ಭರವಸೆಯನ್ನ ನಮಗೆ ಕೊಟ್ರೆ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿತೀವಿ. ಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಭಟನೆಗಳು ಜಾಸ್ತಿ ಆಗಬೇಕು. ಒಂದು ಮಾತು, ಒಂದು ಭರವಸೆ ಕಾಂಗ್ರೆಸ್ಗೂ ಕೂಡ ಬೇಕಾಗಿಲ್ಲ. ಇದೆ ಅಲ್ವಾ ಅನುಮಾನ ಬರೋದು? ನೋಡಿ ಸ್ಮಿತಾ, ಮೊದಲನೇದಾಗಿ ಕೇಂದ್ರ ಸರ್ಕಾರ ಏನು ಸೆಷನ್ ನಡೀತಾ ಇದೆ, ಲಾಸ್ಟ್ ಟೈಮ್ ಸೆಷನ್ ಮಾಡಕ್ಕೆ ಬಿಡ್ತಾ ಇಲ್ಲ. ನೀವು ಬಿಟ್ಟಿಲ್ಲ ರೀ ಅವ್ರ ಸಮಯ ಸರ್, ನನಗೆ ಸಮಯ ಇಲ್ಲ. ಸೆಷನ್ ಮಾಡಕ್ಕೆ, ಸೆಷನ್ ಅಲ್ಲಿ ಚರ್ಚೆ ಮಾಡಕ್ಕೆ ಬಿಡ್ತಾ ಇಲ್ಲ. ಸೊ ನಾವು ಕೇಂದ್ರ ಸರ್ಕಾರವನ್ನ ಸ್ಪೀಕರ್ ಅನ್ನ ಕೇಳಿ, ಒಂದ್ ನಿಮಿಷ ಸ್ಪೀಕರ್ ಅನ್ನ ನಾವು ಕೇಳ್ತಾ ಇದ್ದೇವೆ, ಸ್ಪೀಕರ್ ಅನ್ನ ಕೇಳ್ತಾ ಇದ್ದೇವೆ, ನಾವು ಈ ರೀತಿಯಾದಂತಹ ನೀಟ್ ಹಗರಣ ಮತ್ತೆ 152 ಪೇಪರ್ ಲೀಕ್ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅವಕಾಶವನ್ನ ಕೇಳ್ತಾ ಇದ್ದೇವೆ, ಅವಕಾಶನೇ ಕೊಡ್ತಾ ಇಲ್ಲ. ಇದಿಷ್ಟೇ ಅಲ್ಲ, ಕಳೆದ 10 ವರ್ಷಗಳಲ್ಲಿ ಸರಿಸುಮಾರು 8 ರಿಂದ 9 ವರ್ಷ ನಡೆದಿರ್ತಕ್ಕಂಥ ಎಲ್ಲಾ ಚರ್ಚೆಗಳಿಗೂ ಅವಕಾಶ ಕೊಟ್ಟಿಲ್ಲ. ಮನೆ ರಾಹುಲ್ ಗಾಂಧಿ ಅವರು 15 ಬಾರಿ ಇದನ್ನ ಪ್ರಶ್ನೆ ಮಾಡಿದ್ದಾರೆ, ಸ್ಪೀಕರ್ಗೂ ಪ್ರಶ್ನೆ ಮಾಡಿದ್ದಾರೆ. ನೀವು ಬೈಪಾರ್ಟಿಸನ್ ಆಗಿದ್ದೀರಿ, ವಿರೋಧ ಪಕ್ಷಗಳಿಗೆ ನಮ್ಮ ಹಕ್ಕನ್ನ ಪ್ರಶ್ನೆ ಮಾಡುವ ಹಕ್ಕನ್ನ ನೀವು ಕಿತ್ಕೋತಾ ಇದ್ದೀರಿ, ವಿರೋಧ ಪಕ್ಷಗಳಿಗೆ ನೀವು ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ. ಬಿಜೆಪಿ ಏಜೆಂಟ್ ಆಗಿ ವರ್ತಿಸಬೇಡಿ. ಜನಕ್ಕೆ ಅನ್ನಿಸ್ತಾ ಇದೆ ಪ್ರತಿಭಟನೆ ಹೆಸರಲ್ಲಿ ಭಾರತ ವಿರೋಧಿ ಘೋಷಣೆ ಮಾಡ್ತಾ ಇರೋದು ತಪ್ಪು ಅಂತ. ಅಲ್ಲ, ಅದು ಎಲ್ಲಾರ್ದು ತಪ್ಪು, ನೀವಷ್ಟೇ ಅಲ್ಲ, ಎಲ್ಲಾರ್ದು ತಪ್ಪೇನೆ. ಆದ್ರೆ ಕೇಂದ್ರ ಸರ್ಕಾರ ಮಾಡ್ಬೇಕಾದಂತ ಪ್ರಶ್ನೆಯನ್ನ ಕೇಂದ್ರ ಸರ್ಕಾರ ಮಾಡೋ ಜವಾಬ್ದಾರಿಯನ್ನ ನಿರ್ವಹಿಸಲಿ. ದಿನೇಶ್ ಸರ್, ನೋಡಿ, ದೇಶ ವಿರೋಧಿ ಹೇಳಿಕೆಗಳು ಯಾರೇ ಮಾಡಿದ್ರು ತಪ್ಪು, 100% ತಪ್ಪು, ಅದು ನಾವು ಹೇಳ್ತೀವಿ. ಆದ್ರೆ ವ್ಯವಸ್ಥೆಯನ್ನ ಅಪ್ಲಿಫ್ಟ್ ಮಾಡೋದ್ರಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಗೌರ್ಮೆಂಟ್. ಮತ್ತೆ ಇದನ್ನ ಲೋಕಸಭೆಯಲ್ಲಿ ಇದನ್ನ ಎತ್ತಿ ಮಾತಾಡೋದಕ್ಕೂ ತಾಕತ್ತಿಲ್ಲ. ಇವತ್ತು ಏನಾಗಿದೆ ಅಂದ್ರೆ ಎಜುಕೇಶನ್ ಫುಲ್ಲು ಸರ್, ಇವತ್ತು ಎಜುಕೇಶನ್ ಫುಲ್ಲು ಕಾರ್ಪೊರೇಟ್ ದಂಧೆ ಆಗಿದೆ, ಮಾಫಿಯಾ ಆಗಿದೆ. ಇವತ್ತು ಬಡವರಿಗೆ ಶಿಕ್ಷಣ ಸಿಗ್ತಾ ಇಲ್ಲ. ಎಲ್ಲ ಇವತ್ತು ಸಾಕಷ್ಟು ಚರ್ಚೆ ಮಾಡ್ಲಿಕ್ಕೆ ಅಂಶಗಳು ಬಾಕಿ ಉಳಿದು ಹೋಯ್ತು. ಆದ್ರೆ ನಮ್ಮ ಅಂದ್ರೆ ಸಾಮಾನ್ಯ ಜನರ ನಿರೀಕ್ಷೆ ಇಷ್ಟೇ, ಒಂದೇ ಒಂದು ಪರೀಕ್ಷೆ, ಒಂದು ಚಿಕ್ಕ ಪರೀಕ್ಷೆ ಫುಲ್ ಪ್ರೂಫ್ ಆಗಿ ನಡೆಸುವಂತಹ ವ್ಯವಸ್ಥೆ ತರುವಲ್ಲಿ ಕೇಂದ್ರ ಸರ್ಕಾರ ದಯವಿಟ್ಟು ಯಶಸ್ವಿ ಆಗಲಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋ ಧೈರ್ಯ ತೋರಿಸಲಿ. ವಿರೋಧ ಪಕ್ಷವೂ ಕೂಡ ಜವಾಬ್ದಾರಿಯನ್ನು ಅರಿತು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ, ಶಿಕ್ಷಣ ವ್ಯವಸ್ಥೆಯನ್ನು ಸರಿ ಮಾಡೋದ್ರ ಬಗ್ಗೆ ಒಂದು ಕನ್ಸ್ಟ್ರಕ್ಟಿವ್ ಡಿಬೇಟ್ ಪಾರ್ಲಿಮೆಂಟ್ ಸೆಷನ್ ನಲ್ಲಿ ಮಾಡುವ ಆ ಒಂದು ವಿಶಾಲ ಮನೋಭಾವ ತೋರಿಸಲಿ.